ಐನಾಪುರ ಕರಿಸಿದ್ದೇಶ್ವರರ 56ನೇ ಜಾತ್ರಾ ಮಹೋತ್ಸವ ಜಾಹೀರಾತು ಬಿಡುಗಡೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಐನಾಪುರ ಕರಿಸಿದ್ದೇಶ್ವರ 56ನೇ ಜಾತ್ರಾ ಮಹೋತ್ಸವ ಹಾಗೂ ಬೃಹತ್ ಕೃಷಿ ಪ್ರದರ್ಶನ ಬರುವ ಜನವರಿ 14ರಿಂದ 18ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಮುಖಂಡರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಗಾಣಿಗೇರ್ ಹೇಳಿದರು. ಅವರು ಮಂಗಳವಾರ ದಿನಾಂಕ 23ರಂದು ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಜಾಹೀರಾತು ಹಾಗೂ ಬೃಹತ್ ಕೃಷಿ ಪ್ರದರ್ಶನದ ಪತ್ರಿಕೆಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಿಡುಗಡೆ ಮಾಡುತ್ತಾ 5 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ದಿನಾಂಕ 14ರಂದು 11 ಗ್ರಾಮಗಳ ದೇವರುಗಳ ಪಲ್ಲಕ್ಕಿ ಭೇಟಿ ಇರುವುದು, ಜಾತ್ರೆಗೆ ಲಕ್ಷಾಂತರ ಜನ ಆಗಮಿಸಲಿದ್ದು, ಮೂಢನಂಬಿಕೆ, ಕಂದಾಚಾರದಂತಹ ಅನಿಷ್ಟ ಪದ್ಧತಿಗಳು ಇರುವುದಿಲ್ಲ. ಅತ್ಯಂತ ಶಿಸ್ತುಬದ್ಧ ಜಾತ್ರೆ ಇದಾಗಿದ್ದು, ಉತ್ತರ ಕರ್ನಾಟಕದಲ್ಲಿಯೇ ರೈತರ ಸಹಕಾರದಿಂದ ನಡೆಯುವ ಬೃಹತ್ ಕೃಷಿ ಪ್ರದರ್ಶನದಲ್ಲಿ ರೈತರಿಗೆ ಅನುಕೂಲವಾಗುವ ಕೃಷಿ ಸಲಕರಣೆಗಳು, ಆಧುನಿಕ ಯಂತ್ರೋಪಕರಣಗಳು, ರೈತರಿಗೆ ಹೆಚ್ಚಿನ ಇಳುವರಿ ಪಡೆಯಲು ಕೃಷಿ ವಿಜ್ಞಾನಿಗಳ ಉಪನ್ಯಾಸ ಇರುವುದರಿಂದ ಇದರ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಜಾತ್ರಾ ಕಮಿಟಿ ಕಾರ್ಯಾಧ್ಯಕ್ಷ ಕುಮಾರ್ ಅಪರಾಜ ಅವರು ಮಾತನಾಡಿದರು. ಪಟ್ಟಣದ ಮುಖಂಡ ಪ್ರಕಾಶ್ ಕೊರವು ಮಾತನಾಡಿದರು. 2025 ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಈ ಐನಾಪುರ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಜಾಹೀರಾತು ಬಿಡುಗಡೆ ಕಾರ್ಯಕ್ರಮ. ಈ ಐನಾಪುರ ಸಿದ್ದೇಶ್ವರ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಜಾತ್ರೆ. ಈ ಜಾತ್ರೆಯಲ್ಲಿ ದನಗಳ ಬೃಹತ್ ಪ್ರದರ್ಶನ ಮತ್ತು ಕೃಷಿ ಪ್ರದರ್ಶನ ಕಾರ್ಯಕ್ರಮ. ಈ ಆಧುನಿಕ ಯುಗದಲ್ಲಿ ಈ ರೈತರಿಗಾಗಿ ಮಾಡಿದಂಥ ಈ ಜಾತ್ರೆ ಅತಿ ಯಶಸ್ಸಿನಿಂದ 56ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡುವುದರಿಂದ ಈ ರೈತಾಪಿ ವರ್ಗ ಹೊಂದಿರುವ ನಮ್ಮ ದೇಶದಲ್ಲಿ ಕೃಷಿ ಮತ್ತು ದನಗಳ ಪ್ರಧಾನವಾದ ದೇಶ. ಈ ಕಾರ್ಯಕ್ರಮ ಮತ್ತು ಲಕ್ಷಾಂತರ ಭಕ್ತರು ಈ ಐನಾಪುರ ಜಾತ್ರೆಯಲ್ಲಿ ಭಾಗವಹಿಸಿ ಈ ಎಲ್ಲ ಕೃಷಿ ಪ್ರದರ್ಶನ ಮತ್ತು ದನಗಳ ಇದನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಐನಾಪುರ ಗ್ರಾಮದೇವರಾದಂಥ ಶ್ರೀ ಸಿದ್ದೇಶ್ವರ ದೇವರ 56ನೇ ಜಾತ್ರಾ ಮಹೋತ್ಸವದ ಈ ಒಂದು ಜಾಹೀರಾತು ಬಿಡುಗಡೆ ಕಾರ್ಯಕ್ರಮ. ಈ 56ನೇ ಜಾತ್ರಾ ಮಹೋತ್ಸವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಒಂದು ಹೆಸರುವಾಸಿಯಾಗಿದೆ. ಯಾಕಂದ್ರೆ ಐನಾಪುರದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿ ನೂರಾರು ಅಂಗಡಿಗಳು ಬಂದು ಹಾಗೂ ಕೃಷಿ ಸಂಬಂಧಪಟ್ಟಂಥ ಎಲ್ಲ ಸಲಕರಣೆಗಳು, ಇದರಿಂದ ಅನೇಕ ರೈತರು ಈ ನಮ್ಮ ಜಾತ್ರೆಯ ಉಪಯೋಗವನ್ನು ಪಡೆದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಐನಾಪುರ ಜಾತ್ರೆ ಯಶಸ್ವಿ ಆಗಲಿಕ್ಕೆ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲ ಐನಾಪುರದ ಎಲ್ಲ ಸದ್ಭಕ್ತರು ಸಹಕರಿಸಿ ಒಂದು ಐನಾಪುರ ಜಾತ್ರೆ ಯಶಸ್ವಿ ನಡೆಸಿ ಕೊಟ್ಟಿದ್ದಾರೆ. ಆ ಒಂದು ನಿಮಿತ್ತವಾಗಿ ಇವತ್ತು ದಿವಸ ಐನಾಪುರ ಜಾತ್ರೆಯ 56ನೇ ಜಾತ್ರಾ ಮಹೋತ್ಸವದ ಒಂದು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಗೌಡರ ಸಮ್ಮುಖದಲ್ಲಿ, ಎಲ್ಲ ಒಡೆಯರ ಸಮ್ಮುಖದಲ್ಲಿ, ಜಾತ್ರಾ ಅಧ್ಯಕ್ಷ ಹಾಗೂ ಖಜಾಂಚಿ ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಜಾಹೀರಾತು ಬಿಡುಗಡೆ ಮಾಡಿ ಈ ಒಂದು ಜಾತ್ರೆಗೆ ಚಾಲನೆಯನ್ನು ನೀಡಲಾಯಿತು. ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ದಾದಾ ಸಾಬ್ ಜಂತೆನ್ನವರ್, ಉಪಾಧ್ಯಕ್ಷ ಸಂತೋಷ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಗಾಣಿಗೇರ್, ಸುಭಾಷ್ ಪಾಟೀಲ್, ಪಿಕೆಪಿಎಸ್ ಅಧ್ಯಕ್ಷ ತಮ್ಮಣ್ಣ ಪಾರಶೆಟ್ಟಿ, ಚೇಮನರಾವ್ ಪಾಟೀಲ್, ತಾತ್ಯಾ ಸಾಬ್ ಕುಚನೂರೆ, ಅಣ್ಣಾ ಸಾಬ್ ಡೋಗನವರ್, ಅಣ್ಣಾ ಸಾಬ್ ಜಾಧವ್, ಬಾಳು ಮಡಿವಾಳ್, ತಾತ್ಯಾ ಸಾಬ್ ಕೊರಬು, ಹರ್ಷವರ್ಧನ್ ಪಾಟೀಲ್, ಸುರೇಶ್ ಅಡಿಸೇರಿ, ಅರವಿಂದ್ ಕಾರ್ಚಿ, ಸುದರ್ಶನ್ ಜಂತೆನ್ನವರ್, ಉಮೇಶ್ ಕಾರ್ಚಿ, ಬಾಬು ಶೇಡ್ಶಾಳೆ, ಸಂಜು ಕುಸ್ನಾಳೆ, ಮಂಜುನಾಥ್ ಕುಚನೂರೆ, ವಿಕಾಸ್ ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಕಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.